ಹೆಣ್ಮಕ್ಳು ಅಭಿಮಾನಿ ಬಳಗ ಏನಿದೆ, ನನಗೆ ಸಿನಿಮಾಗೆ ಬಂದ್ಮೇಲಲ್ಲ, ಆ್ಯಕ್ಚುಲಿ ಸಿನಿಮಾಗೆ ಬರೋದಕ್ಕಿಂತ ಮುಂಚೆನೇ ಇದೆ ನನಗೆ ಗೊತ್ತಿಲ್ಲ, ದೇವ್ರದೇ. ಆ್ಯಂಡ್ ಅಗೈನ್ ನಾನು ಕರ್ನಾಟಕದ ಎಲ್ಲ ಹೆಣ್ಮಕ್ಳಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಒಂದು ವಿಚಾರದಲ್ಲಿ. ಅಂದರೆ ನಾನು ಸಿನಿಮಾಗೆ ಬರೋದಕ್ಕಿಂತ ಮುಂಚೆನೇ ಬಹಳಷ್ಟು ಪ್ರಪೋಸಲ್ಗಳು ಬರೋದು. ಆಮೇಲೆ ನೀವು ಹೇಳಿದಾಗೆ ನನ್ನ ಸಿನಿಮಾ ಆ್ಯಕ್ಟ್ರೆ ಅನ್ಕೊಂಡ್ಬಿಟ್ಟಿದ್ರು, ಸಿನಿಮಾಗೆ ಬರೋದಕ್ಕಿಂತ ಮುಂಚೆನೇ ಸಿನಿಮಾ ಆ್ಯಕ್ಟ್ರ್ ಅನ್ಕೊಂಡಿದ್ರು. ಅಂದರೆ ನನ್ನ ಲೈಫ್ ಸ್ಟೈಲ್ನ ನಾನು ಆ ರೀತಿಯಾಗಿ ರೂಢಿ ಮಾಡ್ಕೊಂಬಂದಿದ್ದೆ. ಸೊ ಹಾಗಾಗಿ ನನ್ನ ಏನು ಹುಟ್ಟಿ ಬೆಳೆದಂಥ ಏರಿಯಾ ಸಂಪಂಗಿ ರಾಮನಗರ ಇದೆ, ಅಲ್ಲಿ ಯಾವ ಏರಿಯಾಗೆ ಹೋಗ್ಲಿ, ಯಾವ ಗಲ್ಲಿಗೆ ಹೋಗ್ಲಿ, ನನಗೊಂದು 2-3 ಅಭಿಮಾನಿಗಳು ಹೆಣ್ಮಕ್ಳು ಸ್ಪೆಷಲ್ ಆಗಿ ಅವತ್ತಿಂದನೇ ಇದ್ದಾರೆ ನನಗೆ. ಇನ್ನು ಸಿನಿಮಾಗೆ ಬಂದ್ಮೇಲೆ ಅದು 1000 ಸಂಖ್ಯೆಯಲ್ಲಿ, ಲಕ್ಷ ಸಂಖ್ಯೆಯಲ್ಲಿ ಜಾಸ್ತಿ ಆಗುತ್ತೆ. ಬಿಕಾಸ್ ಆಫ್ ದ ರೀಸನ್ ನನಗೆ ಸಿಕ್ಕಂತ ಸಿನಿಮಾಗಳು ಎಲ್ಲಾನು ಲವ್ ಸ್ಟೋರಿ ಓರಿಯೆಂಟೆಡ್ ಆಗಿದ್ರಿಂದ. ಆಮೇಲೆ ನೀವು ಹೇಳಿದಾಗೆ ಅಫ್ಕೋರ್ಸ್ ಆ ಭಗವಂತನ ದಯೆ, ನನ್ನ ತಂದೆ ತಾಯಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಒಳ್ಳೆ ಅದ್ಭುತವಾದಂತ ಫಿಗರ್ನ ಕೊಟ್ಟಿದ್ದಾರೆ, ಜೀನ್ಸ್ ತುಂಬಿಸಿ ಆರೋಗ್ಯಕರವಾದ ಜೀನ್ಸ್ ತುಂಬಿಸಿ ಕಳಿಸಿದ್ದಾರೆ. ಸೊ ಹಾಗಾಗಿ ಈ ಒಂದು ಸೌಂದರ್ಯ ಅಂತ ನೀವು ಹೇಳಿದ್ರೆ, ಆಮೇಲೆ ಎಲ್ಲ ಕರ್ನಾಟಕದ ಜನತೆ ಆಶೀರ್ವಾದ.